ಹುಡುಗ ಹುಡುಗಿ ವ್ಯತ್ಯಾಸನೇ ಅವ್ರಿಗೆ ಗೊತ್ತಾಗಿಲ್ಲ. ಹೆಂಗೆ ಅವತ್ತು ನಾನು ನಮ್ಮ ಅಂಗಡಿ ಇಂಟ್ರಡಕ್ಷನ್ ಕೊಟ್ಟನ ಯಾರ್ಯಾರಿದ್ದಾರೆ ಅಂತ, ಅವತ್ತು ಇವ್ರು ಮಿಸ್ ಆಗಿದ್ರು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರ ನಮ್ಮ ಕಾಲೇಜಲ್ಲಿ ಆ್ಯನ್ಯುಯಲ್ ಡೇ ಫಂಕ್ಷನ್ ಇತ್ತು, ಬಟ್ ಏನೋ ರೀಸನಿಂದ ಕ್ಯಾನ್ಸಲ್ ಆಯಿತು. ಹಾಗಾಗಿ ಮನೇಲಿ ಎಲ್ಲ ಕೆಲಸ 9:30 ಅಷ್ಟೊತ್ತಿಗೆ ನಾನು ಮುಗಿಸ್ಬಿಟ್ಟಿದ್ದೆ. ಸೊ ಮನೇಲಿ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಇವಾಗ ನಮ್ಮ ಶಾಪಿಗೆ ಹೋಗ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಮ್ಮ ಪದ್ಧತಿ ಇದು, ಅಂಗಡಿಗೆ ಹೋಗೋಕ್ಕೂ ಮುಂಚೆನೇ ಒಂದು ವಾಟರ್ ಬಾಟಲ್ ನಾನು ಕ್ಯಾರಿ ಮಾಡೇ ಮಾಡ್ತೀನಿ. ಇದೇ ಬ್ಯಾಗಲ್ಲಿ ನಾನು ಶಾಪಿಗೆ ಹೋಗಬೇಕಾದ್ರೆ ನನಗೇನೇನು ಬೇಕು, ವಾಟರ್ ಬಾಟಲ್ ಆಗಲಿ, ನನ್ನ ಸ್ನ್ಯಾಕ್ಸ್ ಆಗಲಿ, ಏನೇನು ಬೇಕಾಗುತ್ತಲ್ಲ ಅವತ್ತಿನ ದಿನಕ್ಕೆ ನಾನು ಇದೇ ಬ್ಯಾಗಲ್ಲಿ ಕ್ಯಾರಿ ಮಾಡೋದು. ಸೊ ಫಸ್ಟ್ ಇದಕ್ಕೆ ನಾನು ವಾಟರ್ ಬಾಟಲ್, ಒಂದು ಆ್ಯಪಲ್ ತೊಗೋತೀನಿ, ಏನಾದರೂ ಹಸಿವಾಗ್ತದೆ ಅಂತ ಹೇಳಿ, ಯಾಕಂದರೆ ಬೇರೆ ಏನು ಸ್ನ್ಯಾಕ್ಸ್ ಇವತ್ತು ನಾನು ತೊಗೋತಾ ಇಲ್ಲ. ಹಾಗೇನು ನನ್ನ ಫೋನ್, ಆಮೇಲೆ 2 ಟಿಶ್ಯೂ ಪೇಪರ್ ಇಟ್ಕೊತೀನಿ ಇನ್ ಕೇಸ್ ಅಂತ ಹೇಳಿ, ಖರ್ಚಿಗೆ ಇಟ್ಕೊಳ್ಳೋಕ್ಕಾಗಲ್ಲ ಯಾವಾಗಲೂ ಅಂತ. ಆಮೇಲೆ ಇದು ನನ್ನ ಒಂದು ಬುಕ್, ಮುಂದೆ ಜಾಸ್ತಿ ತೋರಿಸಲ್ಲ, ಇದ್ರ ಬಗ್ಗೆ ಒಂದು ಸ್ಟೋರಿ ಇದೆ, ಅದು ಇನ್ನೊಂದು ದಿನ ಹೇಳ್ತೀನಿ ಯಾಕೆ ಆ ಬುಕ್ ಕ್ಯಾರಿ ಮಾಡ್ತೀನಿ ಅಂತ. ಆಮೇಲೆ ಒಂದು ಲಿಪ್ ಬಾಮ್, ಲಿಪ್ಸ್ಟಿಕ್ ಅಂದರೆ ಒಂದು ಲಿಪ್ ಬಾಮ್. ಸೊ ಎಸ್, ಇವತ್ತಿಗೆ ಇಷ್ಟು ನನ್ನ ಅಂಗಡಿಗೆ ಬ್ಯಾಕ್ ಪ್ಯಾಕ್. ಆಮೇಲೆ ಇನ್ನೇನೋ ಇಟ್ಟಿರ್ತೀನಿ, ಒಂದು ಸ್ವಲ್ಪ ಕ್ಯಾಶ್, ಜಾಸ್ತಿ ಇಲ್ಲ, 20 ರೂಪಾಯಿ. ಸೊ ಇಷ್ಟು ಇವತ್ತಿಗೆ ನನಗೆ ಶಾಪಲ್ಲಿ ಏನು ಬೇಕು ಅಂತ ಇಷ್ಟು ಐಟಮ್ಸ್ ನನಗೆ ಬೇಕಾಗಿದೆ. ಕಂಫರ್ಟಬಲ್ ಫೀಲ್ ಮಾಡೋಕ್ಕೆ ನನಗೆ ಎಷ್ಟು ಬೇಕು ಇವತ್ತಿಗೆ ಮೂಮೆಂಟ್ ಮಾಡ್ಕೊಂಡು ನಾನು ಅಷ್ಟನ್ನು ಮಾತ್ರ ತೊಗೊಂಡೋಗ್ತಾ ಇದ್ದೀನಿ. ಸೊ ಬನ್ನಿ. ಗೈಸ್, ಇವಾಗ ಜಸ್ಟ್ ಬಂದೆ ನಮ್ಮ ಅಂಗಡಿಗೆ. ಈಗೇನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ, ನೋಡೋಣ ಮುಂದೆ ಹೋಗ್ತಾ ಏನಾದರೂ ಮಾತಾಡೋಕ್ಕೆ ಗೊತ್ತಾಗುತ್ತೇನೋ. ಅವತ್ತು ನಾನು ನಮ್ಮ ಅಂಗಡಿ ಇಂಟ್ರಡಕ್ಷನ್ ಕೊಟ್ಟನ ಯಾರ್ಯಾರಿದ್ದಾರೆ ಅಂತ, ಅವತ್ತು ಇವ್ರು ಮಿಸ್ ಆಗಿದ್ರು. ಇವತ್ತು ಏನೋ ಯಾವತ್ತೋ ಅವರು ನಾನು ಅಂದ್ಕೊಂಡು ಯಾವುದೋ ಹುಡುಗನ್ನ ಹಾಯ್ ಮಾಡ್ತಾಯಿದ್ರು ಅಂತ. ಸೊ ಆ ಸ್ಟೋರಿನ ಇವಾಗ ಕೇಳೋಣ ಬನ್ನಿ. ಹೇಳಿ ಅದೇನು ಸ್ಟೋರಿ ಅಂತ ಹೇಳಿ ಆಂಟಿ, ಹೇಳಿ. ಹೋಗ್ಬೇಕಾದ್ರೆ ಕಲ್ಯಾಣ್ ಜ್ಯುವೆಲರ್ಸ್ ಹತ್ರ ನಿಂತಿದ್ದೆ, ಆ ಕಡೆಯಿಂದ ಒಂದ್ ಹುಡುಗ ಗಾಡಿಲಿ ಬರ್ತಾ ಇತ್ತು. ಅದು ಹುಡುಗ ಅಂತ ನನಗೆ ಗೊತ್ತಿಲ್ಲ, ನಾನ್ ಕವನ ಅನ್ಕೊಂಡು ಹಾಯ್ ಮಾಡ್ತಾ ಇದ್ದೆ. ಕವನ ಅಂದ್ರೆ ನೀನು ಹೇಳಿ ಹಾಯ್ ಮಾಡ್ತಾ ಇದ್ದೆ. ಆ ಹುಡುಗ ಆ ಕಡೆ ಎಲ್ಲ ನೋಡ್ತಾ ಇತ್ತು, ಅಷ್ಟು ದೂರದಲ್ಲಿ ಇತ್ತು. ನಾನು ಹಿಂಗ್ ಮಾಡ್ತಾನೆ ನನ್ ಮಗಳನ್ನು ಅವಳು ನೋಡಿದ್ರು, ಅವಳು ಕವನನೇ ಅನ್ಕೊಂಡಿದ್ಲು. ಹತ್ರ ಬಂದ್ಮೇಲೆ ಗೊತ್ತಾಯ್ತು ಅದು ಕವನ ಅಲ್ಲ, ಯಾವ್ದೋ ಹುಡುಗ ಅಲ್ಲ. ಹುಡುಗಂಗೂ ಹುಡುಗಿಗೂ ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾರೆ, ಮುಖ ಹಾಗೆ ಇತ್ತು, ಚಿಕ್ಕ ಹುಡುಗ. ನೋಡಿ, ಇವ್ರಿಗೆ ನಾನು ಎಷ್ಟು ಇಷ್ಟ ಅಂದ್ರೆ ಹುಡುಗ ಹುಡುಗಿ ವ್ಯತ್ಯಾಸನೇ ಅವ್ರಿಗೆ ಗೊತ್ತಾಗಿಲ್ಲ, ಅಷ್ಟಿಷ್ಟ ನನ್ನನ್ನು ಇಷ್ಟಪಡ್ತಾರೆ ಇವರೆಲ್ಲ. ನಾನು ಬಂದಿದ್ದೀನಿ, ಏನಾದ್ರು ರಿಯಾಕ್ಷನ್ ಕೊಡು. ನೋಡ್ಬಿಟ್ಟೆ ಕೊಟ್ಟೆ ನಾನು. ಇವರು ನನ್ನ ಫೇವ್ರೆಟ್ ಸುಮ್ಮನೆ ವಿಡಿಯೋ ಮಾಡ್ತಿರೋದು. ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಪ್ಲೀಸ್ ಯಾರು ಏನು ಅಂದ್ಕೊಂಬೇಡಿ, ನಮ್ಮ ಅಂಗಡಿಲಿರೋ ಅಷ್ಟು ಜನದ ಫೋನ್ ಪಾಸ್ವರ್ಡ್ಗಳು ನನಗೆ ಗೊತ್ತು ಆಲ್ಮೋಸ್ಟ್. ಸೊ ಎಲ್ಲರೂ ಫೋನ್ನು ತೊಗೊಬಂದ್ಬಿಟ್ಟು ನನ್ನ ಯೂಟ್ಯೂಬ್ ಲಿಂಕ್ನ ನಾನೇ ಹಾಕ್ತಾಯಿದ್ದೀನಿ ಎಲ್ಲರೂ ಫೋನ್ ಸ್ಟೇಟಸಲ್ಲೂ. ಅಂದರೆ ಎಲ್ರಿಗೂ ಗೊತ್ತಿತ್ತು ಹಾಕ್ತೀನಿ ನಿಮ್ಮ ಫೋನಲ್ಲಿ ಸ್ಟೇಟಸ್ ನನ್ನ ಯೂಟ್ಯೂಬ್ ಲಿಂಕ್ ಅಂತ ಹೇಳಿಬಿಟ್ಟೆ ತೊಗೊಂಡಿದ್ದು. ಹಾಗೇ ನನಗೂ ಸ್ವಲ್ಪ ಪ್ರಮೋಷನ್ ಸಿಕ್ತಂಗೆ ಆಗುತ್ತಲ್ಲ. ಶೈಲಕ್ಕ, ಹಲೋ. ಹಾಯ್. ಆಮೇಲೆ ಅದು ಇದು ಸ್ವಲ್ಪ ಹೊತ್ತು ಮಾಡ್ಕೊಂಡು ಕೂತ್ಕೊಂಡು ಕೊನೆಗೆ ಸ್ವಲ್ಪ ಫೋನ್ ನೋಡಿದೆ, ಕಸಿನ್ಸ್ ಫೋನ್ ಮಾಡಿದರು, ಫೋನಲ್ಲಿ ಮಾತಾಡಿದೆ, ಹಾಗೆ ಮತ್ತೆ ಫೋನ್ ನೋಡಿದೆ. ಆ್ಯಕ್ಚುಲಿ ಇವತ್ತು ನಮ್ಮ ಅಂಗಡಿಯಲ್ಲಿ ಕೂತ್ಕೊಂಡು ಎಲ್ಲರೂ ಊಟ ಮಾಡೋದನ್ನ ವೀಡಿಯೋ ಮಾಡೋದನ್ನೇ ಮರ್ತೋಗಿದ್ದೀನಿ. ಊಟ ಮಾಡಿ ಎಲ್ಲ ಎದ್ದ ಮೇಲೆ ನೆನಪಾಗ್ತಿದೆ ಹೆಂಗೆ ಕೂತ್ಕೊಂಡು ಊಟ ಮಾಡ್ತೀವಿ ಅನ್ನೋ ವೀಡಿಯೋನ ಮಾಡೋದು ಮರ್ತುಬಿಟ್ಟಿದ್ದೀನಿ ಅಂತ. ನನಗೆ ಬೇಜಾರಾಗಿತ್ತು ಕುತ್ಕೊಂಡು ಅಂತ ಹೇಳ್ಬಿಟ್ಟು ನಮ್ಮ ಅಂಗಡಿಯವ್ರಿಗೆಲ್ಲರಿಗೂ ನಂಗೆ ಯಾವುದೋ ಸ್ಟೋರಿ ನೆನಪಾಯಿತು ಅಂತ ಹೇಳ್ಬಿಟ್ಟು, ಕೇಳಿಸ್ಕೊಳ್ಳಿ ನನ್ನ ಸ್ಟೋರಿನ ಅದ ಕೂತ್ಕೊಂಡು ನನ್ನ ಸ್ಟೋರಿ ಹೇಳ್ತಾ. ಇವರೆಲ್ಲ ನಮ್ಮ ಅಂಗಡಿಯಲ್ಲಿ ಇರ್ತಾರಲ್ಲ ಅವ್ರ ಮಕ್ಕಳು.
1 2 3 ಇನ್ನೊಂದು ಪೀಸ್ ಇದೆ, ಅದು ಅಲ್ಲಿ ಮಲ್ಕೊಂಡ್ಬಿಟ್ಟಿದೆ. ಈ ಐರನ್ ಹಾಕೋಕ್ಕೆ ಇವ್ರ ಹತ್ರ ನೀವು ಕ್ಲಾಸಸ್ ತಗೋಬಹುದು ಅಲ್ವಾ? ಅವರಿಗೆ ಡೌಟ್ ಆಗ್ತಾ ಇದೆ. ತಗೋಬಹುದು ಇಲ್ಲ ತುಂಬ ಚೆನ್ನಾಗಿ ಐರನ್ ಎಲ್ಲ ಮಾಡ್ತಾರೆ.